ಆತ್ಮೀಯ ರೈತ ಬಂದವರೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಈಗಾಗಲೇ ಕಳೆದ ತಿಂಗಳಲ್ಲಿ ಕೇಂದ್ರದಿಂದ ಬಿಡುಗಡೆ ಆಗಿರತಕ್ಕಂಥ 3,454 ಕೋಟಿ ರೂಪಾಯಿ ಒಂದು ಬರ ಪರಿಹಾರದ ಹಣವನ್ನು ರಾಜ್ಯ ಸರ್ಕಾರ ಎಲ್ಲ ಒಂದು ಅರ್ಹ ರೈತರ ಖಾತೆಗಳಿಗೆ ಜಮಾವಣೆಯನ್ನು ಮಾಡಿತ್ತು. ಅದರ ಜೊತೆಗೆ ಇವತ್ತು ಹೆಚ್ಚುವರಿಯಾಗಿ 3,000 ರೂಪಾಯಿ ಹಣವನ್ನು ಜಮಾವಣೆ ಮಾಡುವ ಭರವಸೆಯನ್ನು ಕೊಟ್ಟಿತ್ತು. ಸೊ ಈಗಾಗಲೇ ಸಾಕಷ್ಟು ಜನರ ರೈತರ ಅಂದರೆ ಅರ್ಹ ರೈತರ ಒಂದು ಖಾತೆಗೆ ಈಗ ಒಂದು 2-3 ದಿನಗಳಿಂದ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ. ಅರ್ಹ ರೈತರ ಒಂದು ಖಾತೆಗೆ ಏನು 3,000 ರೂಪಾಯಿ ಒಂದು ಪರಿಹಾರದ ಹಣವನ್ನು ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಒಂದು ವಾರದಲ್ಲಿ ಎಲ್ಲ ಒಂದು ಅರ್ಹ ರೈತರ ಖಾತೆಗಳಿಗೆ ಬರುವಂಥ ಒಂದು ಸಾಧ್ಯತೆಗಳಿರ್ತವೆ. ಸೊ ಹಾಗಾದರೆ ಈ ಒಂದು ಅರ್ಹ ರೈತರ ಖಾತೆಗಳು ಯಾವುವು ಅಂದರೆ ನಿಮ್ಮ ಊರಿನಲ್ಲಿ ಯಾರ್ಯಾರಿಗೆ ಈ ಒಂದು ಅಮೌಂಟ್ ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಮೊದಲಿಗೆ FID ಇರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಇಲ್ಲಿ ಒಂದು ಅರ್ಹ ರೈತರಿಗೂ ಸಹ ಈ ಒಂದು ಬರ ಪರಿಹಾರದ ಹಣ ಬಂದೇ ಬರುತ್ತೆ. FID ಇರ್ತಕ್ಕಂಥ ಪ್ರತಿಯೊಬ್ಬ ರೈತನಿಗೂ ಅಂದರೆ ಅರ್ಹ ರೈತನಿಗೂ ಇಲ್ಲಿ 3,000 ರೂಪಾಯಿ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಏನು ಈ ಒಂದು ಪ್ರೊಸೀಜರ್ ಆರಂಭ ಆಗಿದೆ, ಇನ್ನುಳಿದಂತೆ 1-2 ದಿನಗಳ ಅಥವಾ ಈ ಒಂದು ವಾರದಲ್ಲೇ ಎಲ್ಲ ಒಂದು ಅರ್ಹ ರೈತರಿಗೆ ಒಂದು 3,000 ರೂಪಾಯಿ ಬರುವಂಥ ಒಂದು ಅವಕಾಶಗಳು ಸಾಧ್ಯತೆಗಳಿರ್ತವೆ. ಸೊ ಈ ಒಂದು ಲಿಸ್ಟನ್ನು ಅಂದರೆ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಅರ್ಹ ರೈತರ ಒಂದು ಲಿಸ್ಟನ್ನು ಯಾವ ಥರ ಚೆಕ್ ಮಾಡ್ಕೊಳ್ಳೋದು. ಸೊ ಜಸ್ಟ್ ನಿಮ್ಮ ಮೊಬೈಲಲ್ಲೇ ಅತಿ ಸುಲಭವಾಗಿ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲಲ್ಲೇ ಯಾವ ರೀತಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕು, ಆ ಒಂದು ಸ್ಟೇಟಸಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವೋ ಅನ್ನೋದನ್ನು ಒಮ್ಮೆ ಚೆಕ್ ಮಾಡ್ಕೊಂಬಿಡಿ. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಇರಲಿ. ಸೊ ಬಹಳ ಸುಲಭವಾಗಿ ಈ ಒಂದು ಲಿಸ್ಟ್ನ ಸ್ಟೇಟಸನ್ನು ನಾವು ಚೆಕ್ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನವನ್ನು ತಿಳಿಸ್ಕೊಡ್ತೇನೆ. ಮೊದಲು ಗೂಗಲ್ಗೆ ಹೋಗಿ ಗೂಗಲಲ್ಲಿ ಪರಿಹಾರ ಪೇಮೆಂಟ್ ಅಂತ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೀವು ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿದ್ಮೇಲೆ ನಿಮ್ಗೆ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ಇನ್ಪುಟ್ ಸಬ್ಸಿಡಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದಷ್ಟು ಇನ್ಫಾರ್ಮೇಷನ್ನ ಇಲ್ಲಿ ಕೇಳುತ್ತೆ. ಸೊ ಈ ಸೆಲೆಕ್ಟ್ ಇಯರ್ ಅಂತ ಬರ್ತಾ ಇದೆ, ಯಾವ ವರ್ಷ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಋತು ಯಾವುದು ಅನ್ನೋದನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ಈಗ ಬರನ ಅಥವಾ ಪ್ರವಾಹ ಈಗಾಗಲೇ ಬಂದಿರತಕ್ಕಂಥದ್ದು ಬರ. ಸೊ ಆ ಒಂದು ಕಾರಣದಿಂದ ಬರ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನಿಮ್ಮ ಹೋಬಳಿ ಕೇಳುತ್ತೆ, ಹೋಬಳಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಹಳ್ಳಿ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ನೋಡಿ, ಈ ಗೆಟ್ ರಿಪೋರ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಊರಿನಲ್ಲಿ ಎಷ್ಟು ಜನ ಇದ್ದಾರೋ, ಸೊ FID ಇರ್ತಕ್ಕಂಥ ರೈತರು ಅಷ್ಟು ಜನರ ಒಂದು ಲಿಸ್ಟು ಇಲ್ಲಿ ಬಂದಿರುತ್ತೆ. ಅವರಿಗೆ ಎಷ್ಟು ಪೇಮೆಂಟ್ ಬಂದಿದೆ ಮತ್ತು ಅವರ ಜಮೀನು, ಅವರ ಹೆಸರು ಮತ್ತು ಅವರ ಆಧಾರ್ ಸಂಖ್ಯೆ ಒಂದು 4 ಕೊನೆಯ ಸಂಖ್ಯೆ ಇಲ್ಲಿ ನಮೂದಿಸಿರುತ್ತೆ. ಅದಾದ ನಂತರ ಪೇಮೆಂಟ್ ಸ್ಟೇಟಸ್ ಇಲ್ಲಿ ನಾವು ನೋಡಬಹುದು, ಸಕ್ಸಸ್ಫುಲ್ ಆಗಿರುತ್ತೆ. ಬಂದಿಲ್ಲ ಅಂದರೆ ಇಲ್ಲಿ ಫೇಲ್ಡ್ ಅಂತ ಬರುತ್ತೆ. ಅವರ ಸರ್ವೆ ನಂಬರು, ಜಮೀನು ಎಷ್ಟು ಗುಂಟೆ ಇದೆ, ಎಷ್ಟು ಎಕರೆ ಇದೆ, ಸೊ ಅವರಿಗೆ ಸಂದಾಯ ಆಗಿರ್ತಕ್ಕಂಥ ಅಮೌಂಟ್ ಎಷ್ಟು, ಇದಿಷ್ಟು ಮಾಹಿತಿ ಇಲ್ಲಿ ಶೋ ಆಗಿರ್ತಕ್ಕಂಥದ್ದು. ಇದು 2ನೇ ಕಂತು ಬಂದಿರತಕ್ಕಂಥ ಒಂದು ರೈತರಿಗೆ. ಇನ್ನು 3ನೇ ಕಂತು ಬಂದಿದ್ದರೆ ಇಲ್ಲಿ ಬೇರೆ ರೀತಿ ಇಲ್ಲಿ ತೋರಿಸುತ್ತೆ. ಸೊ ಸಾಕಷ್ಟು ಜನರಿಗೆ ಈ ಒಂದು 3ನೇ ಕಂತಿನ ಹಣ ಬಂದಿರೋದಿಲ್ಲ. ಬಹುಶಃ ಈ ವಾರದಲ್ಲಿ ಬರುವಂಥ ಒಂದು ಸಾಧ್ಯತೆಗಳಿರ್ತವೆ. ಸೊ ನೋಡಿದ್ರಲ್ಲ ರೈತ ಬಂದವರೇ, ಇದಿಷ್ಟು ಒಂದು ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ. ಈ ವಿಡಿಯೋ ಕನಿಷ್ಠ ಒಂದು 4 ಜನ ರೈತರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂತಹ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿನ ತುಂಬಾ ಮಿಸ್ ಮಾಡ್ಕೊಳ್ತೀರಾ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ.